ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್. ಇವತ್ತಿನ ವ್ಲಾಗ್ದಾಗ ನಾವು ಗುರುವಾರ ಪೂಜೆ ಹೆಂಗೆ ಮಾಡಿದ್ದು, ಆಮೇಲೆ ಮೊನ್ನೆ ಕಾರ್ತಿಕ ಅಮಾವಾಸ್ಯೆ ಆಯ್ತಲ್ಲ, ಕಾರ್ತಿಕ ಅಮಾವಾಸ್ಯೆದ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡ್ರಿ, ನಾವು ಅಮಾವಾಸ್ಯೆ ಹಿಂದಿನ ದಿನ ರಿಯಾನ ಕಟ್ಟಿಂಗ್ ಮಾಡ್ಸಕ್ಕಂತೇಳಿ ಹೆಬ್ಬಾಳಕ್ಕೆ ಹೋಗಿದ್ವಿ. ಸೊ ನಾವು ಸಂಕೇಶ್ವರ ಬಿಟ್ಟ ಹೆಬ್ಬಾಳಕ್ಕೆ ಯಾಕೆ ಹೋದ್ವಿ ಅಂದ್ರೆ, ನಮ್ಮ ರಿಯಾ ಹೆಬ್ಬಾಳದಾಗ ಅಷ್ಟೇ ಕಟ್ಟಿಂಗ್ ಮಾಡ್ಕೊಳಕ್ಕೆ ಗಪ್ ಕುಂದಿರ್ತಾಳು. ಸೊ ಬಾಕಿ ಇಲ್ಲಿ ಹೋದ್ರೆ ಅಕ್ಕಿ ಗಪ್ ಕುಂಡೋದಿಲ್ಲ, ಅಳ್ತಾಳು. ಆ ಕಾರಣಕ್ಕೆ ಹೆಬ್ಬಾಳಕನ್ನು ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಇವ್ರು ಪಾರ್ಲರ್ ಅಂಟಿ ಒಂದು ಸ್ವಲ್ಪ ಪರಿಚಯ ಆದಂಗೆ ಆಗಿದಾರು. ಆ ಕಾರಣಕ್ಕೆ ಇಲ್ಲಿ ರಿಯಾನು ಗಪ್ ಕುಣ್ತಾಳು, ಅಳೋದದ ಏನು ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಆಕಿನ ಕರ್ಕೊಂಡು ಬಂದಿದ್ವಿ. ಈ ಪಾರ್ಲರ್ ಅಂಟಿನ ನೀವು ಆಲ್ಮೋಸ್ಟ್ ಸುಪ್ರಿಯಾಕ್ಕನ ಮ್ಯಾರೇಜ್ದಾಗ ನೋಡಿರ್ತೀರಿ. ಯಾಕಂದ್ರೆ ಸುಪ್ರಿಯಾಕ್ಕನ ಮ್ಯಾರೇಜ್ಗೆ ಮೇಕಪ್ ಮಾಡೋಕೆ ಇವರ ಬಂದಿರು. ಇವರ ಮೇಕಪ್ ಅಂತೂ ಮಸ್ತ್ ಮಾಡ್ತಾರು. ನಮಗೆಲ್ಲರಿಗೂ ಇವ್ರು ಮೇಕಪ್ ಮಾಡೋದು ಭಾಳ ಲೈಕ್ ಆಗ್ತೈತಿ. ಇಲ್ಲಿ ನೋಡ್ರಿ, ನಾವು ರಿಯಾಗ ಆಪಲ್ ಕಟ್ಟಿಂಗ್ ಮಾಡ್ಸತ್ತಿದ್ದು. ಯಾಕಂದ್ರೆ ರಿಯಾನ್ ಕೂದಲಾನ ಈಗಿರ್ತನ ಉದ್ದು ಬಿಡ್ಬೇಕು ಅನ್ನೋದು ನನ್ನ ಆಸೆ ಐತಿ. ಸೊ ನೋಡಬೇಕು ಮುಂದೆ ಏನಾಗ್ತೈತಿ ಗೊತ್ತಿಲ್ಲ. ಬಟ್ ನಮ್ಮ ರಿಯಾಗೂ ಹಂಗೆ ಉದ್ದು ಕೂದಲಂದ್ರೆ ಇಷ್ಟ ಆಗ್ತೈತಿ. ಆ ಕಾರಣಕ್ಕೆ ಅವ್ರ ಅಂಟಿ ಅಂದರು, ಉದ್ದು ಕೂದಲ ಬಿಡೋರಿದ್ರಿ ಅಂದ್ರೆ ಆ್ಯಪಲ್ ಕಟ್ ಮಾಡೋನು. ಸೊ ಆ್ಯಪಲ್ ಕಟ್ಟಿಂಗ ಚಲೋ ಅಂತೇಳಿ ಆ್ಯಪಲ್ ಕಟ್ ಮಾಡ್ಸತ್ತಿದ್ದು. ನೋಡ್ರಿ, ನಾವು ಕಟ್ಟಿಂಗ್ ಮಾಡಿಸ್ಕೊಂಡು ಬರೋವಾಗ ಪಾನಿಪುರಿ ಪ್ಯಾಕೆಟ್ ತಂದಿದ್ದು. ಸೊ ಇದು ಇನ್ಸ್ಟಂಟ್ ಪಾನಿ ಪ್ಯಾಕೆಟ. ಇದನ್ನು ತಂದು ಮನ್ಯಾಗನ ಪಾನಿಪುರಿ ಹುರದ ಪಾನಿಪುರಿ ಪಾರ್ಟಿ ಮಾಡಿದ್ವಿ ಸಾಯಂಕಾಲ. ನೋಡ್ರಿ, ನಾವು ಇಲ್ಲಿ ಸಾಯಂಕಾಲ ಪಾನಿಪುರಿ ಪಾರ್ಟಿ ಮಾಡತ್ತಿದ್ದು. ನಮ್ಮ ಮನ್ಯಾಗ ನಮ್ಮ ಪ್ರಿಯಾಗ ಪಾನಿಪುರಿ ಅಂದ್ರೆ ಫುಲ್ ಇಷ್ಟ ಆಗ್ತೈತಿ. ಸೊ ಆಕಿ ನಮ್ಮ ಮನ್ಯಾಗ ದೊಡ್ಡವ್ರಿಗಿಂತ ಒಂದು ಕೈ ಜಾಸ್ತಿನ ಪಾನಿಪುರಿ ತಿಂತಾಳು. ಸೊ ಅಷ್ಟು ಇಷ್ಟ ಆಕಿ ಪಾನಿಪುರಿ ಅಂದ್ರೆ. ಐ ಹೋಪ್ ನೋಡ್ರಿ, ಈಗ ನೋಡ್ರಿ, ಇದು ಅಮಾವಾಸ್ಯೆ ದಿನದ ನೈಟ್ದ ಲಾಗ್ ಐತಿ. ಸೊ ಅಮಾವಾಸ್ಯೆ ದಿನ ರಾತ್ರಿ ನಾವು ಕಾರ್ತಿಕ್ ಪೂಜೆ ಮಾಡ್ತೇವೆ. ಸೊ ಪ್ರತಿ ವರ್ಷ ಮಾಡ್ತೇವೆ. ಕಾರ್ತಿಕ್ ಅಮಾವಾಸ್ಯೆ ದಿನ ಕಾರ್ತಿಕ್ ಪೂಜೆ ಮಾಡ್ತೇವೆ. ಅದಕ್ಕೆ ನಾನು ನೈವೇದ್ಯಗಿಲ್ಲಿ ಪುರಿ ಮಾಡೀನು. ಪುರಿ, ಕುರ್ಮ, ಆಮೇಲೆ ಶಾವ್ಗಿ, ಅನ್ನ, ಸಾಂಬಾರ ಇದನ್ನು ಮಾಡೀನು. ನೋಡ್ರಿ, ಇಲ್ಲಿ ನಾ ಇಲ್ಲಿ ಅಡುಗೆ ಅದ ಎಲ್ಲ ಮುಗಿಸಾದಿಂದ 7:30 ಸುಮಾರು ನಾವಿಲ್ಲಿ ಕಾರ್ತಿಕ್ ಪೂಜೆ ಮಾಡತ್ತಿದ್ದು. ನೋಡ್ರಿ, ನಾವೇನು ದೀಪಾವಳಿ ಕಾರ್ತಿಕ್ ಹಾಕಿರ್ತೇವಲ್ಲ, ಅದನ್ನು ಒಂದು ತಿಂಗಳ ಇರ್ತೈತಿ. ಒಂದು ದೀಪಾವಳಿ ಅಮಾವಾಸ್ಯೆಗೆ ಹಾಕಿದ್ವು ಅಂದ್ರೆ ಕಾರ್ತಿಕ್ ಅಮಾವಾಸ್ಯೆ ತನಕ ಒಂದು ತಿಂಗಳನ್ನ ನಾವು ತೆಗಿಯೋದಿಲ್ಲ. ಕಾರ್ತಿಕ್ ಅಮಾವಾಸ್ಯೆ ದಿನ ಈ ರೀತಿ ಅದಕ್ಕೆ ಕಾರ್ತಿಕಕ್ಕೆ ಆರತಿ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿನ ಆಮೇಲೆ ನಾವು ಕಾರ್ತಿಕ್ನ ಬಿಚ್ಚಿಡ್ತೇವೆ. ಸೊ ನಾವು ಇದನ್ನು ಪ್ರತಿ ವರ್ಷ ಕಾರ್ತಿಕ್ ಅಮಾವಾಸ್ಯೆ ದಿನ ಈ ಕಾರ್ತಿಕ್ ಪೂಜೆ ಮಾಡತ್ತೇವೆ. ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ಕಾರ್ತಿಕ್ ಅಮಾವಾಸ್ಯೆಗೆ ಸೊ ದೇವಸ್ಥಾನಕ್ಕೆ ಹೋಗಿ ದೀಪೋತ್ಸವದ ಮಾಡ್ತಾರು, ದೀಪದ ಹಚ್ಚಿ ಬರ್ತಾರು. ಸೊ ನಾವು ಪ್ರತಿ ವರ್ಷ ನಮ್ಮ ಮನೆ ಮುಂದನ ಕಾರ್ತಿಕಕ್ಕೆ ಈ ರೀತಿ ದೀಪ ಬೆಳಗಿ ಪೂಜೆ ಮಾಡ್ತೇವೆ. ಮತ್ತು ಕೆಲವೊಬ್ಬರಂತೂ ಏನು ಮಾಡೋದಿಲ್ಲ. ಸೊ ನಮ್ಮ ತವ್ರ ಮನೆ ಸೈಡ್ ಅಂತೂ ಈ ರೀತಿ ಏನು ಕಾರ್ತಿಕದ ಪೂಜೆ ಮಾಡೋದಿಲ್ಲ. ಕಟ್ಟಿರ್ತೇವೆ ದೀಪ ಒಳಗೆ ಒಂದು ವಾರ ಇರ್ತೈತಿ. ಒಂದು ವಾರ ನಂತರ ಮತ್ತು ನಾವು ಹಂಗೆ ಬಿಚ್ಚಿಡ್ತೇವೆ. ಈ ಕಡೆ ಸೈಡ ನಮ್ಮ ಸಂಕೇಶ್ವರ ಸೈಡ್ ಎಲ್ಲರೂ ಇದನ್ನು ಮಾಡ್ತಾರು. ಆ ಕಾರಣಕ್ಕೆ ನಾವು ಇಲ್ಲಿ ಪೂಜೆ ಮಾಡತ್ತಿದ್ದು ನೋಡ್ರಿ. ನಮಸ್ಕಾರ, ಕನಸು ಫ್ಯಾಮಿಲಿ ವ್ಲಾಗ್ ಇಂದ ನಮ್ಮ ಮನ್ಯಾಗ ಗುರುವಾರ ಪೂಜೆ ಐತೆ. ನಾನು ಎಲ್ಲ ತಯಾರಿ ಮಾಡ್ಕೊಳತ್ತಾರು. ಏನು ನೋಡೋಣ ಬರ್ರಿ. ನೋಡ್ರಿ, ನಾವಿಲ್ಲಿ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ವಿ. ನಾ ಇಲ್ಲಿ ನೈವೇದ್ಯಕ್ಕೆ ಶಾವ್ಗಿ ಅನ್ನ ಮಾಡೀನು. ಸೊ ಶಾವ್ಗಿ ಸ್ವಲ್ಪ ಮಾಡೀನು, ಜಾಸ್ತಿ ಏನು ಮಾಡೋಕ್ಕಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಯಾರು ಸ್ವೀಟ್ ತಿನ್ನೋದಿಲ್ಲ. ನಾ ಒಬ್ಬಕ್ಕೆ ಜಾಸ್ತಿ ಸ್ವೀಟ್ ತಿಂತೇನೆ. ಸೊ ಏನೋ ಸ್ವೀಟ್ ಮಾಡಲಿ, ಏನೋ ಸ್ಪೆಷಲ್ ಮಾಡಲಿ, ಆದರೆ ನಮ್ಮ ಮನ್ಯಾಗ ಕಂಪಲ್ಸರಿ ರೊಟ್ಟಿ ಬಾಜಿ ಇಲ್ಲ ಚಪಾತಿ ಬಾಜಿ ಇದನ್ನು ಕಂಪಲ್ಸರಿ ಮಾಡಬೇಕು. ಆ ಕಾರಣಕ್ಕೆ ಸ್ವೀಟ ಸ್ವಲ್ಪ ಮಾಡೀನು. ನೋಡ್ರಿ, ಇಲ್ಲಿ ನಾವು ಲಕ್ಷ್ಮೀ ಪೂಜಾನ ಬೆಳಗ್ಗೆನ ಮಾಡಿರ್ತೇವೆ. ಸೊ ಸಾಯಂಕಾಲ ಜಸ್ಟ್ ನೈವೇದ್ಯ ಆಮೇಲೆ ಪುಸ್ತಕಟ್ಟ ಸಾಯಂಕಾಲ ಓದಿ ಈ ರೀತಿ ನಾವು ಗುರುವಾರ ಪೂಜೆ ಮಾಡ್ತೇವೆ. ಪೂಜಾದ ಪೂರ್ತಿ ವಿಡಿಯೋ ತೊಗೊಳಕ್ಕಾಗಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಯಾರು ಇರೋಕ್ಕಿಲ್ಲ. ಈಗ ನೋಡ್ರಿ, ಪೂಜಾ ಮುಗಿಸಾದಿಂದ ನಮ್ಮ ರಿಷಿ ಎಲ್ಲರಿಗೆ ಪುಟಾಣಿ ಸಕ್ಕರೆ ಕೊಡೋಕಷ್ಟು ಓಡಿ ಬಂದಿದ್ದ. ಈ ರೀತಿ ನಾವು ಪೂಜೆ ಮಾಡೇವಿ. ಇದು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತಿ ಅಂತೇಳಿ ತಿಳ್ಕೊತೇನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.